ವಸ್ತುವಿನ ಸ್ಥಿತಿಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಹಿಂದಿನ ತರಗತಿಗಳಲ್ಲಿ ವಸ್ತುವು ಘನ, ದ್ರವ ಮತ್ತು ಅನಿಲ ಎಂಬ 3 ಸ್ಥಿತಿಗಳನ್ನು ಹೊಂದಿದೆ ಎಂದು ಅಧ್ಯಯನ ಮಾಡಿದ್ದೇವೆ. ಈ ಸ್ಥಿತಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವ ಮೊದಲು ಪ್ರಸರಣದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳೋಣ. ಪ್ರಸರಣ ಎಂದರೆ 2 ವಿಭಿನ್ನ ರೀತಿಯ ವಸ್ತುಗಳ ಕಣಗಳ ಪರಸ್ಪರ ಮಿಶ್ರಣ. ಉದಾಹರಣೆಗೆ, ಸುಗಂಧ ದ್ರವ್ಯದ ವಾಸನೆಯು ಗಾಳಿಯಲ್ಲಿ ಸುಗಂಧ ದ್ರವ್ಯದ ಕಣಗಳ ಪ್ರಸರಣದಿಂದಾಗಿ ಹರಡುತ್ತದೆ. ಈಗ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. 1. ಘನವಸ್ತುಗಳು. ಅವು ನಿರ್ದಿಷ್ಟ ಆಕಾರ, ವಿಭಿನ್ನ ಗಡಿಗಳು ಮತ್ತು ಸ್ಥಿರ ಪರಿಮಾಣಗಳನ್ನು ಹೊಂದಿವೆ. ಮತ್ತು ಇವು ಹೊರಗಿನ ಬಲಕ್ಕೆ ಒಳಪಟ್ಟಾಗಲೂ ತಮ್ಮ ಆಕಾರವನ್ನು ಕಾಯ್ದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಆದ್ದರಿಂದ ನಾವು ಅವುಗಳನ್ನು ಕಠಿಣ ಎಂದು ಕರೆಯುತ್ತೇವೆ. 2. ದ್ರವಗಳು. ಇವುಗಳಿಗೆ ಸ್ಥಿರ ಆಕಾರವಿಲ್ಲ, ಆದರೆ ಸ್ಥಿರ ಪರಿಮಾಣವಿರುತ್ತದೆ. ಇವುಗಳನ್ನು ಇಡುವ ಪಾತ್ರೆಯ ಆಕಾರವನ್ನು ಇವು ತೆಗೆದುಕೊಳ್ಳುತ್ತವೆ. ದ್ರವಗಳು ಹರಿಯುತ್ತವೆ ಮತ್ತು ಆಕಾರವನ್ನು ಬದಲಾಯಿಸುತ್ತವೆ, ಆದ್ದರಿಂದ ಅವುಗಳನ್ನು ಗಟ್ಟಿಯಾಗಿರುವುದಿಲ್ಲ ಆದರೆ ದ್ರವ ಎಂದು ಕರೆಯಬಹುದು. ದ್ರವ ಸ್ಥಿತಿಯಲ್ಲಿ ಕಣಗಳು ಮುಕ್ತವಾಗಿ ಚಲಿಸುತ್ತವೆ ಮತ್ತು ಘನ ಸ್ಥಿತಿಯಲ್ಲಿರುವ ಕಣಗಳಿಗಿಂತ ಪರಸ್ಪರ ಹೆಚ್ಚಿನ ಅಂತರವನ್ನು ಹೊಂದಿರುತ್ತವೆ. 3. ಅನಿಲಗಳು. ಘನ ಮತ್ತು ದ್ರವಗಳಿಗೆ ಹೋಲಿಸಿದರೆ ಇವು ಹೆಚ್ಚು ಸಂಕುಚಿತಗೊಳ್ಳುತ್ತವೆ. ನಮ್ಮ ಮನೆಯಲ್ಲಿ ಅಡುಗೆಗಾಗಿ ಪಡೆಯುವ ಎಲ್ಪಿಜಿ ಸಿಲಿಂಡರ್ ಅಥವಾ ಆಸ್ಪತ್ರೆಗಳಿಗೆ ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡುವ ಆಮ್ಲಜನಕವು ಸಂಕುಚಿತ ಅನಿಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಾಹನಗಳಲ್ಲಿ ಸಿಎನ್ಜಿಯನ್ನು ಇಂಧನವಾಗಿ ಬಳಸಲಾಗುತ್ತದೆ. ಹೆಚ್ಚಿನ ಸಂಕುಚಿತತೆಯಿಂದಾಗಿ ದೊಡ್ಡ ಪ್ರಮಾಣದ ಅನಿಲವನ್ನು ಸಣ್ಣ ಸಿಲಿಂಡರ್ ಆಗಿ ಸಂಕುಚಿತಗೊಳಿಸಬಹುದು ಮತ್ತು ಸುಲಭವಾಗಿ ಸಾಗಿಸಬಹುದು. ಅನಿಲ ಸ್ಥಿತಿಯಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಹಾಗಾಗಿ ಇಂದು ನಾವು ಇಲ್ಲಿ ನಿಲ್ಲುತ್ತೇವೆ. ಮುಂದಿನ ತರಗತಿಯಲ್ಲಿ ಮುಂದುವರಿಯೋಣ.